ನಾಳೆ 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 ಈ ಚಾನಲ್ನ ಭವಿಷ್ಯ ಗೊತ್ತಾಗುತ್ತೆ. ಅದೇನು ಅಂತ ನಾನು ನಾಳೆನೇ ತಿಳಿಸ್ಕೊಡ್ತೀನಿ, ಆಯ್ತೋ ಇಲ್ವೋ ಅಂತ. ಖುಷಿಯಿಂದ ವಿಡಿಯೋ ಬಂದರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಿದೆ ಅಂತ, ಬೇಜಾರಿಂದ ವಿಡಿಯೋ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಏನು ಕೂಡ ಆಗಿಲ್ಲ, ಚಾನಲ್ ಕತೆ ಮುಗೀತು ಅಂತ. ಏನೇ ಆಗಲಿ ಇವತ್ತು ಲೈವ್ ಬರಬೇಕಾಗಿತ್ತು, ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ವಿಡಿಯೋನೇ ತಗೊಂಡು ಬರ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳು ಕೂಡ ಇದೆ. ಮೊದಲನೇದಾಗಿ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವರ ಬಗ್ಗೆ ಮಾತಾಡೋದಾದ್ರೆ WWE ಅವರು ಅಫಿಷಿಯಲ್ ಆಗಿ ಟ್ರಿಶ್ ಸ್ಟ್ಯಾಟಿಸ್ ಅವ್ರನ್ನ ನೆಕ್ಸ್ಟ್ ಸ್ಮ್ಯಾಕ್ ಡೌನಿಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು ಎವಲ್ಯೂಷನ್ 2 ಬರ್ತಾ ಇದೆ ಅಂಡ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ತುಂಬಾ ಫೀಮೇಲ್ ಸೂಪರ್ ಸ್ಟಾರ್ಸ್ಗಳನ್ನ ಇನ್ವಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಟ್ರೈ ಏನು 100% ಇನ್ವಾಲ್ವ್ ಮಾಡೇ ಮಾಡ್ತಾರೆ. ಲೆಜೆಂಡ್ಸ್ಗಳು ಕೂಡ ಅಲ್ಲಿ ಇರ್ತಾರೆ. ಲೀಟಾ ಅವರು ಕೂಡ ಬರ್ಬೋದು ಅಂಡ್ ಈಗ ಟ್ರಿಶ್ ಸ್ಟ್ಯಾಟಿಸ್ ಅವರು ಕೂಡ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ಗೆ ಬರ್ತಾ ಇದ್ದಾರೆ ಅಂಡ್ ಎವಲ್ಯೂಷನ್ 2 ಅಲ್ಲಿ ಅವರ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದಲ್ದಲೇನೆ ನಿಕ್ಕಿ ಬೆಲ್ಲಾ ಹಾಗೆ ಬ್ರಿ ಬೆಲ್ಲಾ ಅವರು ಕೂಡ ಎವಲ್ಯೂಷನ್ 2 ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸೊ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲಾ ವಿಮೆನ್ಸ್ ಡಿವಿಷನ್ ಕೂಡ ಒಟ್ಟಿಗೆ ಸೇರಿಸಿ ಎವಲ್ಯೂಷನ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಕಳೆದ ಸ್ಮ್ಯಾಕ್ ಡೌನ್ ಬಗ್ಗೆ. ಕಳೆದ ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ ರೆಕಾರ್ಡ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಒಂದು ಶೋ ಅಲ್ಲಿ 4 ಫ್ಯಾಟಲ್ 4-ವೇ ಮ್ಯಾಚಸ್ ಗಳು ಆಗೇ ಇರಲಿಲ್ಲ. ಅದು ನಮಗೆ ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ 4 ಫ್ಯಾಟಲ್ 4-ವೇ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. 2 ವಿಮೆನ್ಸ್ ಫ್ಯಾಟಲ್ 4-ವೇ ಮ್ಯಾಚ್ ಹಾಗೆ 2 ಮೆನ್ಸ್ ಫ್ಯಾಟಲ್ 4-ವೇ ಮ್ಯಾಚ್. ಇವನ್ 2010ರಲ್ಲಿ ಫ್ಯಾಟಲ್ 4-ವೇ ಅಂತಾನೆ ಪ್ರೀಮಿಯಂ ಲೈವ್ ಇವೆಂಟ್ ಬಂದಿರುತ್ತೆ. ಅದರಲ್ಲೂ ಕೂಡ 3 ಫ್ಯಾಟಲ್ 4-ವೇ ಮ್ಯಾಚಸ್ ಗಳು ಇದ್ದಿದ್ದು. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ 4 ಫ್ಯಾಟಲ್ 4-ವೇ ಮ್ಯಾಚಸ್ ಗಳು ಆಗಿದೆ. ಅಂಡ್ ಇನ್ನ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ನೀವು ಗಮನಿಸೋದಾದ್ರೆ ಆ 4 ಫ್ಯಾಟಲ್ 4-ವೇ ಮ್ಯಾಚ್ ಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿ ನೀವು ಆ ಒಂದು ಮ್ಯಾಚ್ ಕಾರ್ಡ್ ಮೇಲ್ಗಡೆ ಯಾರ ತಲೆ ಮೇಲೆ ಕ್ರೌನ್ ಲೊಕೇಟ್ ಆಗಿದೆಯೋ ಆ ಸೂಪರ್ ಸ್ಟಾರೇ ಆ ಒಂದು ಮ್ಯಾಚ್ ನ ಗೆದ್ದಿದ್ದಾರೆ. ಉದಾಹರಣೆಗೆ ರ್ಯಾಂಡಿ ಆರ್ಟನ್ ಆಗಿರ್ಬೋದು, ಜೇಡ್ ಕಾರ್ಗಿಲ್ ಆಗಿರ್ಬೋದು, ಅಲೆಕ್ಸಾ ಬ್ಲಿಸ್ ಆಗಿರ್ಬೋದು, ಹಾಗೆ ನಮ್ಮ ಕೌಡಿ ರೋಡ್ಸ್ ಆಗಿರ್ಬೋದು. ಯಾರ್ಯಾರ ತಲೆ ಮೇಲೆ ಮ್ಯಾಚ್ ಕಾರ್ಡ್ ಮೇಲ್ಗಡೆ ಕ್ರೌನ್ ಇದೆಯೋ ಅವರವರೇ ಆ ಒಂದು ಮ್ಯಾಚ್ ನ ಗೆದ್ದಿದ್ದಾರೆ. ಕಾದ್ ನೋಡೋಣ ಗೈಸ್ ಯಾರು ಫೈನಲ್ ಗೆ ಹೋಗ್ತಾರೆ ಅಂಡ್ ಫೈನಲ್ ಆಗಿ ಕಿಂಗ್ ಆಫ್ ದ ರಿಂಗ್ ಹಾಗೆ ಕ್ವೀನ್ ಆಫ್ ದ ರಿಂಗ್ ಯಾರು ಆಗ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ರಿಕಿಶಿ ಅವರ ಬಗ್ಗೆ. ನಮ್ಮ ರಿಕಿಶಿ ಅವರು ಬ್ಲಡ್ ಲೈನ್ ಫ್ಯಾಮಿಲಿ ಪರವಾಗಿ WWE ವಿರುದ್ಧ ಹೋರಾಟನೆ ಮಾಡೋದಕ್ಕೆ ನಿಂತಿದ್ದಾರೆ. ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಜೇ ಉಸೋ ಅವರು ಸೋತಾದ್ಮೇಲೂ ಕೂಡ ರಿಕೇಶಿ ಅವರ ರಿಯಾಕ್ಷನ್ ಬಂದಿತ್ತು ಅಂಡ್ ಇದ್ರ ಬಗ್ಗೆ ನಮ್ಮ ರಿಕೇಶಿ ಅವರು ಇನ್ನೂ ಕೂಡ ಮಾತಾಡ್ತಾ ಜೇ ಉಸೋನ ಬುಕ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಂದಿಲ್ಲ. ಸೊ ಯಾರು ಜೇ ಉಸೋಗೋಸ್ಕರ ಸ್ಟೋರಿ ಲೈನ್ ನ ಬರಿತಾ ಇದ್ರೋ ಅವ್ರನ್ನ ಈಗಾಗಲೇ ಕಂಪನಿಯಿಂದ ತೆಗೆದಾಕ್ಬೇಕು ಅಂತ ರಿಕೇಶಿ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಒಂದು ಅಪ್ಡೇಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ TKO ಗ್ರೂಪ್ ಅವರು ರೋಮನ್ ರೈನ್ಸ್ ಅವರ ಸಂಬಳನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ರೋಮನ್ ರೈನ್ಸ್ ಅವರ ಕಾಂಟ್ರಾಕ್ಟ್ 15 ಮಿಲಿಯನ್ ಕಾಂಟ್ರಾಕ್ಟ್ ಒಂದು ಪೇ ಕಟ್ ನ ಅವರು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿತ್ತು. ಆ ಒಂದು ಅಪ್ಡೇಟ್ ಬಗ್ಗೆನೂ ಕೂಡ ನಮ್ಮ ರಿಕೇಶಿ ಅವರು ಮಾತಾಡ್ತಾ ರೋಮನ್ ರೈನ್ಸ್ ಅವರು ಸುಮಾರು 6ಕ್ಕೂ ಜಾಸ್ತಿ ರಸಲ್ ಮೀನಿಯಾಗಳನ್ನ ಮೈನ್ ಇವೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ರೋಮನ್ ರೈನ್ಸ್ ಅವರು ಇಲ್ಲಿವರೆಗೂ 10 ರಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಇವರು 6ಕ್ಕೂ ಜಾಸ್ತಿ ರಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡಿದ್ದಾರೆ. ಅಂಡ್ ರೋಮನ್ ರೈನ್ಸ್ ನಿಜವಾಗ್ಲೂ ಕೂಡ ಬಿಗ್ ಸೂಪರ್ ಸ್ಟಾರ್. ಅವನೇನಾದ್ರೂ ಬಂದ್ರೆ ನಿಮ್ಮ ರಸಲ್ ಮೇನಿಯಾನ ಅವನೇ ಮೇನ್ ಇವೆಂಟ್ ಮಾಡಬೇಕು. ಅಂಡ್ ಈಗ ನೀವು ಅವನಿಗೆ ಈ ರೀತಿ ಮಾಡ್ತಾ ಇದ್ದೀರಾ. ಬರೀ ಅವನು ಅಂತ ಮಾತ್ರ ಅಲ್ಲ, ಜೇ ಉಸೋ ಆಗಿರ್ಬೋದು, ನಯೋಮಿ ಆಗಿರ್ಬೋದು, ಇವ್ರನ್ನೆಲ್ಲರನ್ನು ಕೂಡ ನೀವು ತುಳಿತಾ ಇದ್ದೀರಾ. ಬ್ಲಡ್ ಲೈನ್ ಡೈನೆಸ್ಟಿನ ನೀವು ಕಂಪನಿಯಿಂದ ತೆಗೆದಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ. ನೀವೇನಾದ್ರೂ ಬ್ಲಡ್ ಲೈನ್ ವಿಚಾರಕ್ಕೆ ಬಂದ್ರೆ, ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಂಡ್ ಈ ಒಂದು ಫ್ಯಾಮಿಲಿ ಯಾವಾಗಲೂ ಕೂಡ WWE ಅಲ್ಲಿ ಇರಬೇಕು ಅಂತ ನಮ್ಮ ರಿಕೇಶಿ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇನ್ನ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಅಂಡ್ ಅಂದಾಗೆ ರೋಮನ್ ರೈನ್ಸ್ ಅವರ ಒಂದು ಕಾಂಟ್ರಾಕ್ಟ್ ವಿಚಾರ ಏನ್ ಬಂದಿತ್ತು, ರೋಮನ್ ರೈನ್ಸ್ ಅವರ ಕಾಂಟ್ರಾಕ್ಟ್ ಅಲ್ಲಿ WWE ಅವರು ಅಮೌಂಟ್ ನ ಕಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಆ ಒಂದು ಅಪ್ಡೇಟು ಫಾಲ್ಸ್ ಅಪ್ಡೇಟು ಅಂತ ಡೇವ್ ಮೆಲ್ಸನ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಆದ್ರೂ ಕೂಡ ರೋಮನ್ ರೈನ್ಸ್ ಅವರು ಯಾಕೆ ಇನ್ನು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕು. ಕಾದ್ ನೋಡೋಣ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಎಂಟ್ ಆದ್ರೂ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಾ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.